ಮೀನಾ, ಹೇಗಾದ್ರೂ ಜೈನ ನೀನೇ ಮದ್ವೆಗೆ ಒಪ್ಪಿಸ್ಬೇಕು ನಾಣಿ. ಖಂಡಿತ ಮೇಡಮ್. ಜೈ ಸರ್ಗೆ ನಿತ್ಯ ಅವ್ರಿಗೆ ಮದುವೆ ಆದ್ರೆ ಎಲ್ಲಿದ್ರು ಸಂತೋಷ ಪಡೋರು ಗಂಗಾ ಮೇಡಮ್. ಇವ್ರ ಮನೆಗೆ ಯಾರೋ ಬಂದಿರೋ ಹಾಗಿದ್ದಾರೆ. ಈ ಸಮಯದಲ್ಲಿ ನಾನ್ ಮನೆಯೊಳಗೆ ಹೋಗಿ ಸಕ್ಕರೆ ಕೇಳೋದು ಚೆನ್ನಾಗಿರಲ್ಲ. ಗಂಗಾ ಮೇಡಮ್ಗೋಸ್ಕರ, ನಿಮ್ಗೋಸ್ಕರ ನಾನು ಈ ಕೆಲಸ ಮಾಡ್ತೀನಿ. ಹೇಗಾದ್ರೂ ಸರಿ ಸಾರ್, ನಾನು ಒಪ್ಪಿಸ್ತೀನಿ. ಥ್ಯಾಂಕ್ ಯು ನಾಣಿ. ಸರಿ ನಾಣಿ, ನಾನಿನ್ ಹೊರಡ್ತೀನಿ. ಓಕೆ ಮೇಡಮ್, ಬರ್ತೀನಿ. ಒಳ್ಳೇದು ರೀ. ಬನ್ನಿ. ಏನ್ ಬೇಕು ರೀ? ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳ್ರಿ. ಏನಾದ್ರೂ ಸಹಾಯ ಬೇಕಿತ್ತಾ? ಅದು ಸಕ್ಕರೆ ಖಾಲಿ ಆಗೋಗಿದೆ. ಅಣ್ಣ ರೆಡಿ ಆದ್ನಾ? ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಮುಖ್ಯನಾ ಅಮ್ಮ? ಹಾಗೆ ಹೇಳ್ಬಾರ್ದು ಅಭಿ, ತಪ್ಪು. ಏನ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಹೊಸ ಊರು, ಹೊಸ ಜೀವನ, ದೇವ್ರ ಆಶೀರ್ವಾದ ಇರ್ಬೇಕು ಅಲ್ವಾ? ನಿಮ್ಮಂತ ಒಳ್ಳೆಯವ್ರಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ. ರಾತ್ರಿ ನಮ್ಮ ಮನೆಯವ್ರಿಗೆ ನಿಮ್ ಕೆಲ್ಸದ ಬಗ್ಗೆ ಹೇಳಿದೀನಿ. ಇವತ್ತು ಬಾಸ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಒಳ್ಳೆ ಸುದ್ದಿ ಕೇಳ್ತೀರಾ ಬಿಡಿ. ದೇವ್ರ ದಯೆಯಿಂದ ನನ್ಗೆ ಕೆಲ್ಸ ಸಿಗುತ್ತೆ ಅಂತಾನೆ ಅನ್ಕೋತಾ ಇದ್ದೀನಿ. ನೀವು ನಿಶ್ಚಿಂತೆಯಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೆ ಕೆಲ್ಸ ಸಿಕ್ಕಂಗೇನೆ. ನಡೀರಿ, ಹೋಗ್ಬನ್ನಿ. ಹೋಗಿ ಬರ್ತೀವಿ ರೀ. ಸರಿ, ನಡೀರಿ. ನಾವ್ ಯಾವಾಗ್ಲೂ ನಮ್ಮ ಅಮ್ಮನ ಜೊತೆನೇ ಇರ್ಬೇಕು. ದೇವ್ರೆ, ನನ್ಗೆ ತಕ್ಷಣ ಕೆಲಸ ಸಿಗೋ ಹಾಗೆ ಮಾಡು. ಎಷ್ಟೇ ಕಷ್ಟ ಆದ್ರೂ ಸರಿ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಉನ್ನತ ಮಟ್ಟಕ್ಕೆ ತರಬೇಕು, ಒಳ್ಳೆ ದಾರಿಲೇ ನಡೆಸ್ಬೇಕು.
ನನಗೆ ಅವರಿಗೆ ನನ್ನ ಬಿಟ್ರೆ ನಮ್ಗೆ ಯಾರೂ ಇಲ್ಲ. ಹಳೇದನ್ನ ಮರ್ತೋಗಿರೋ ನನಗೆ ನನ್ನವರು ಯಾರೋ ಹೇಗಿರ್ತಾರೋ ಗೊತ್ತಿಲ್ಲ. ನನಗೆ ನನ್ನ ಹಳೆ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತನೂ ಇಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದೇ ನನ್ನ ಮುಂದೆ ಇರೋ ಜವಾಬ್ದಾರಿ. ಜೊತೆಯಾಗಿದ್ದು ನನ್ನ ನಡೆಸು ದೇವ್ರೆ. ಅಣ್ಣ ಎಲ್ಲೇ? ಅಲ್ಲೋಡು. ಸರಿ ನಡಿ, ನಾವು ಹೋಗಿ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ ಬರೋಣ. ಇದನ್ನ ಅಣ್ಣನ ಹತ್ರ ಕೊಟ್ಟು ಬರ್ತೀನಮ್ಮ. ಇದನ್ನ ನಿನ್ನ ಹತ್ರ ಇಟ್ಕೊಳ್ಳ. ಹಾ